ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಕುರಿತು ಅವಹೇಳನವಾಗಿ ಮಾತನಾಡಿದಂಥ ಎನ್ ರವಿಕುಮಾರ್ಗೆ ಕೋರ್ಟ್ ಸ್ವಲ್ಪ ಮಟ್ಟಿಗೆ ಛೀಮಾರಿ ಹಾಕಿ ಮತ್ತೆ ಸಡಿಲಿಕೆಯನ್ನು ಕೊಟ್ಟಿದೆ. ರಾತ್ರಿ ಇಡೀ ರಾಜ್ಯ ಸರ್ಕಾರಕ್ಕಾಗಿ ಮತ್ತು ಇಡೀ ದಿನ ಮುಖ್ಯಮಂತ್ರಿಗಾಗಿ ಕೆಲಸ ಮಾಡ್ತಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ಹೇಳಿದರು. ರಾಜ್ಯದ ಹಿರಿಯ ಮಹಿಳಾ ಅಧಿಕಾರಿಯೊಬ್ಬರ ವಿರುದ್ಧ ನೀಡಿದ ಅವಹೇಳನಕಾರಿ ಹೇಳಿಕೆಗೆ ಎಲ್ಲೆಡೆ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಹೇಳಿಕೆಯನ್ನು ಕೂಡ ಖಂಡಿಸಿದ್ದಾರೆ. ಈ ಹಿನ್ನೆಲೆ ಇದರ ವಿರುದ್ಧ ಕಾಂಗ್ರೆಸ್ ನಾಯಕರು ಕೂಡ ದೂರನ್ನು ಕೊಟ್ಟಿದ್ದಾರೆ ಸಭಾಪತಿಗಳಿಗೆ, ಇವರ ಸದಸ್ಯತ್ವವನ್ನು ರದ್ದು ಮಾಡಿ ಅಂತ. ಈ ಕುರಿತು ಹೇಳಿಕೆ ನೀಡಿರುವಂತಹ ಸಚಿವರು ಕರ್ನಾಟಕದ ಬಿಜೆಪಿ ನಾಯಕರಿಂದ ಮಹಿಳೆಯರ ನಿಂದನೆ ನಿರಂತರವಾಗಿ ನಡೀತಾ ಇದೆ. ಶಾಲಿನಿ ರಜನೀಶ್ ಅಂತ ಓರ್ವ ಹಿರಿಯ ಮಹಿಳಾ IAS ಅಧಿಕಾರಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ರೀತಿಯನ್ನ ಬಿಜೆಪಿ MLC ಅವರ ಮನಸ್ಥಿತಿ ಎಂಥದ್ದು ಅಂತ ತೋರಿಸುತ್ತದೆ. ರವಿಕುಮಾರ್ ಅವರು ಸಮಸ್ತ ಮಹಿಳಾ ಕುಲಕ್ಕೆ ಮಾಡಿರುವ ಅವಮಾನ ಇದಾಗಿದೆ. ರವಿಕುಮಾರ್ ಅವರ ಹೇಳಿಕೆಯನ್ನ ಕೇಂದ್ರ ಬಿಜೆಪಿ ನಾಯಕರು ಸಮರ್ಥಿಸಿಕೊಳ್ಳುವವರೇ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಬೀದರ್ನಲ್ಲಿ ಪ್ರಶ್ನೆ ಮಾಡಿರುವಂಥದ್ದು. ಇವತ್ತು ಬೀದರ್ಗೆ ಪ್ರವಾಸದ ನಿಮಿತ್ತ ಬೀದರ್ಗೆ ಬಂದಿದ್ರು. ಆ ಸಮಯದಲ್ಲಿ ಅವರು ಈ ರೀತಿಯ ಒಂದು ಪ್ರಶ್ನೆಯನ್ನ ಮಾಡಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಒಂದ್ಸಲ ಕೇಳಿಸ್ಕೊಳ್ಳಿ. ನೋಡಿ, ಇದು ಬಿಜೆಪಿಯ ಸಂಸ್ಕೃತಿಯನ್ನ ಎದ್ದಿ ತೋರಿಸುತ್ತೆ. ಯಾಕಂತಂದ್ರೆ ರವಿಕುಮಾರ್ ಅವರು ಅಷ್ಟೇ ಅಲ್ಲ, ಪದೇ ಪದೇ ಈ ರೀತಿಯ ಅಂದಂಥ ಹೇಳಿಕೆಗಳನ್ನು ಮಹಿಳೆಯರಿಗೆ ಅಪಮಾನ ಮಾಡುವಂಥದ್ದು ಅವರ ಚಾಲಿಯಾಗಿಬಿಟ್ಟಿದೆ. BJPಯವರು ಎಲ್ಲರ ಮನಸ್ಥಿತಿ ಇದೆ ಏನಪ್ಪ ಅಂತ ಹೇಳಿ ಇವತ್ತು ನಾವು ವಿಚಾರ ಮಾಡ್ತಾ ಇದ್ದೀವಿ. ಇವತ್ತು ಶಾಲಿನಿ ರಜನೀಶ್ ಅವರು ಯಾರು? ಅವರು ಒಂದು ಸರ್ಕಾರದ ಚೀಫ್ ಸೆಕ್ರೆಟ್ರಿ, ಅಡ್ಮಿನಿಸ್ಟ್ರೇಷನ್ನ ಚೀಫ್ ಸೆಕ್ರೆಟ್ರಿ. ಹೇಗೆ ಶಾಸಕಾಂಗಕ್ಕೆ ಹೇಗೆ ಮುಖ್ಯಮಂತ್ರಿಯವರು ಇದಿರ್ತಾರೆ, ಹಾಗೆ ಅವರು ಕೂಡ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ಅವರು ಕೂಡ ಚೀಫ್ ಸೆಕ್ರೆಟ್ರಿ. ಅವರ ನೈತಿಕ ಸ್ಥೈರ್ಯ ಕುಗ್ಗಬೇಕು, ಮಹಿಳೆಯರು ಯಾರೂ ಕೂಡ ಮುಂದೆ ಬರಬಾರ್ದು. ಅವರ ಒಂದು ಮನುಸ್ಮೃತಿ ಏನಿದೆ ಅಲ್ಲ, BJPಯವರ ತತ್ವ ಸಿದ್ಧಾಂತ ಅಂತ ಹೇಳ್ತಾ ಇರ್ತಾರೆ, ಮನುಸ್ಮೃತಿಯ ಏನಿದೆಯಲ್ಲ ಅದನ್ನು ಎಲ್ಲ ಕಡೆ ಬಿತ್ತನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಅವರ ಭಾವನೆ. ಯಾಕಂದರೆ ಅವರು ತಾವಾಗಿ ಈ ರೀತಿ ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡೋದ್ರಿಂದ ಇಂಥ ಭಾಷೆಗಳು ಬರ್ತವೆ, ಅಚಾನಕ್ಕಾಗಿ ಬರೋದಿಲ್ಲ. ಕೆಟ್ಟ ಬಾಯಿ, ಹೊಲ್ಸು ಬಾಯಿ ಏನು ಮಾತಾಡಿದ್ರು ಜನ ಸಹಿಸ್ತಾರೆ. ಕರ್ನಾಟಕ ರಾಜ್ಯದ ಜನ ಅವ್ರನ್ನ ಬದುಕಿಸ್ತಾರೆ ಅನ್ನುವಂಥ ಭಾವನೆ BJPಯವರಿಗೆ ಬಂದ್ಬಿಟ್ಟಿದೆ. ಎಸ್, ಇನ್ನು ಈ ಒಂದು ಘಟನೆ ಕುರಿತಾಗಿ ಕಲಬುರಗಿಯಲ್ಲಿಯೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಶಾಲಿನಿ ರಜನೀಶ್ ಬಗ್ಗೆ MLC ರವಿಕುಮಾರ್ ಹೇಳಿಕೆ ವಿಚಾರವಾಗಿ ಅವರು ಕೂಡ ಹೇಳಿದ್ದಾರೆ. ರವಿಕುಮಾರ್ ಅವರು ಮೂಲತಃ BJPಯವರು ಅಲ್ಲ, ಅವರು ಮೂಲತಃ RSS ಶಾಖೆಯಿಂದ ಬಂದವರು. RSS ನಲ್ಲಿ ಮನಸ್ಥಿತಿ ಇದೆ. ರವಿಕುಮಾರ್ ಅವರಿಗೆ ಮುಂಚೆಯಿಂದಲೂ ಕೂಡ ಬಾಯಿ ಚಪ್ಪಲ ಇದೆ. ಕಲಬುರಗಿಗೆ ಬಂದು ಬಾಯಿಗೆ ಬಂದ ಹಾಗೆ ಜಿಲ್ಲಾಧಿಕಾರಿ ತರ್ನುಮಾ ಫೌಜಿಯಾ ವಿರುದ್ಧ ಕೂಡ ಹಿಂಗೆ ಮಾತಾಡಿದ್ರು. ಕಲಬುರಗಿ DC ಬಗ್ಗೆ ಹೇಳಿದಾಗ ಕೋರ್ಟ್ ಛೀಮಾರಿ ಹಾಕ್ತು, ಕ್ಷಮೆ ಕೇಳಿ ಅಂತ ಹೇಳ್ತು. ಇದುವರೆಗೆ ರವಿಕುಮಾರ್ ಕ್ಷಮೆಯನ್ನ ಕೇಳಿಲ್ಲ. ಕೊಳಕು ಬುದ್ಧಿ ಕೊಳಕು ಮನಸ್ಸು ರವಿಕುಮಾರ್ದವ್ರದ್ದು ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಒಂದ್ಸಲ ನೋಡ್ಕೊಂಡು ಬನ್ನಿ. ನೋಡಿ, ಮೂಲತಃ ರವಿಕುಮಾರ್ ಅವರು BJPಯವರಲ್ಲ, ಶಾಖೆಯಿಂದ ಬಂದಂಥ ವ್ಯಕ್ತಿ. ಯಾವ ಶಾಖೆ? RSSನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಹೌದಾ ಇಲ್ಲ? ಇದು ಮೊದಲನೇ ಸಾರಿ ಅಲ್ಲ. ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ, ಮುಂಚೆಯಿಂದನೂ ಅವರಿಗೆ ಬಾಯಿ ಚಪ್ಪಳ ಇದೆ ಮಾತಾಡೋದು. ಕಲಬುರ್ಗಿಗೆ ಬಂದು ಇಲ್ಲ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ರು. ಇಲ್ಲೇ ಕಲಬುರ್ಗಿನಲ್ಲೇ ನಮ್ಮ DC ವಿರುದ್ಧ ಏನು ಮಾತಾಡಿದ್ರು ತಮ್ಗೆ ಗೊತ್ತಿದೆ. ಕೋರ್ಟ್ ಛೀಮಾರಿ ಹಾಕ್ತು. ಇನ್ನೂ ಅವರು ಕ್ಷಮೆ ಕೇಳಿಲ್ಲ. ನೀವು ಕ್ಷಮೆ ಕೇಳಿಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನೂ ಕ್ಷಮೆ ಕೇಳಿಲ್ಲ ಅವರು. ನನ್ನ ಮಾಹಿತಿ ಪ್ರಕಾರ, ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದಾರ ವೈಯಕ್ತಿಕವಾಗಿಲ್ಲ, ನನ್ನ ಮಾಹಿತಿ ಪ್ರಕಾರ ಅವರು ಇನ್ನೂ ಕ್ಷಮೆ ಕೇಳಿಲ್ಲ. ಅಂದರೆ ಅವ್ರು ಹೇಳಿದ್ದನ್ನು ಸರಿ ಅಂತ ಇನ್ನೂ ಅಂದ್ಕೊಂಡ ವ್ಯಕ್ತಿಯೇ ಅದನ್ನು ಮುಂದುವರಿಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗೆ ಮಾತಾಡ್ತಾರಂದರೆ ಕೊಳಕ ಮನಸ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಇದು ಅವರಿಗೆ
ಆ RSSನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ, ವಿಧಾನಸೌಧದಲ್ಲಿ ಬರ್ತಾರೆ. ಯಾರು ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕು, ನಿಮ್ಯಾನ್ಸ್ನಲ್ಲಿ ಇರಬೇಕು, ಅವರಿಗೆಲ್ಲ ಇದು ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು. ನೋಡಿ, ಇದೇನು ಮೊದಲೇ ಸರಿ ಅಲ್ಲ. ಕೌನ್ಸಿಲ್ನಲ್ಲಿ ರವಿ, ನಿಮ್ಮ CT ರವಿ ಅವ್ರು ಏನಂದರು ಸರ್, ನೆನಪಿದೆಯಾ? ಸೊ ಇದು ಅವ್ರ ಕಲಿಕೆನಲ್ಲೇ ಇದೆ. ಇದು ಇಟ್ ಈಸ್ ದೇರ್ ಇನ್ ಈ ಆ ಹುಟ್ಟುಗುಣ ಸುಟ್ಟರು ಹೋಗೋಣ ಅಂತಾರಲ್ಲ, ಆ ಪ್ರವೃತ್ತಿಯಿಂದ ಬೆಳೆದು ಬಂದಂಥ ವ್ಯಕ್ತಿ ಇವರೆಲ್ಲರೂ. ಎಸ್, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದೇ ಹೇಳಿದರು. ಇನ್ನು ರಾಜ್ಯದ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಈ ಮಾತನ್ನೇ ಪುನರ್ ಉಚ್ಚರಿಸಿದ್ದಾರೆ. ಕೆಲವರು ಕೋರ್ಟ್ ಇದೆ, ಸರ್ಕಾರ ನೋಡ್ಕೊಳ್ಳುತ್ತೆ, ಎಲ್ಲವನ್ನ ಹೇಳಿದ್ದಾರೆ. ಆದರೆ ಈ BJPಯ ನಾಯಕತ್ವದ ಹಿರಿಯ ನಾಯಕರಿಗೆ ಒಂದು ಮಾತು ಗೊತ್ತಾಗಬೇಕು. ನರೇಂದ್ರ ಮೋದಿ ಮಾತ್ರ ನಾರಿ ಶಕ್ತಿ ಅಂತ ಪಾಪ ಅವರು 3 ಗಂಟೆಗೆ ಹೇಳ್ತಾ ಇರ್ತಾರೆ. ಆದರೆ ಕೆಳ ಹಂತದ ಅಂದರೆ ಹೈಕಮಾಂಡ್ ನಾಯಕರಿಗಿಂತ ಕೆಳಗಿರುವಂತಹ ನಾಯಕರು ಸ್ತ್ರೀಯರ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾರೆ. ಅಂದರೆ ಇವರಿಗೆ ಅವರ ಹೈಕಮಾಂಡ್ ನಾಯಕರ ಮಾತಿಗೆ ಬೆಲೆ ಇಲ್ವೋ ಅಥವಾ ಇವರಿಗೆ ಮಹಿಳೆಯರ ಬಗ್ಗೆನೇ ಈ ರೀತಿ ಗೌರವವಿಲ್ವೋ ಅನ್ನೋದು ಈಗ ಇವರೇ ಸ್ಪಷ್ಟಪಡಿಸ್ಬೇಕು. ಯಾಕಂದರೆ ನಮ್ಮದು ಶಿಸ್ತಿನ ಪಕ್ಷ, ನಮ್ಮದು ಕಾರ್ಯಕರ್ತರ ಪಕ್ಷ, ನಮ್ಮದು ಮಹಿಳೆಯರಿಗೆ ಗೌರವ ಕೊಡೋ ಪಕ್ಷ, ಭಾರತದಲ್ಲಿ ನಾರಿ ಶಕ್ತಿ ಆಗಬೇಕು, ನಾವು ಮಹಿಳೆಯರಿಗೆ ಈ ಸ್ಥಾನಮಾನ ಕೊಟ್ಟಿದ್ದೇವೆ ಅಂತ ಎದೆ ಬಡ್ಕೊಂಡು ಹೇಳ್ತಾರೆ. ಆದರೆ ಇಲ್ಲಿ ರವಿಕುಮಾರ್, CT ರವಿ ಇವರೆಲ್ಲ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತನಾಡ್ತಾರೆ. ಮೊನ್ನೆ ಜಿಲ್ಲಾಧಿಕಾರಿಯ ವಿರುದ್ಧ ಆಡಿದ್ರು, ಇವತ್ತು ಶಾಲಿನಿ ರಜನೀಶ್ ಅವರ ವಿರುದ್ಧ ಆಡಿದ್ದಾರೆ. ಅದಕ್ಕಿಂತ ಮೊದಲು ವಿಧಾನಸಭೆಯಲ್ಲಿ ಆಡಿದ್ರು. ಅಂದರೆ ಇವರಿಗೆ ಮಹಿಳೆಯರ ಬಗ್ಗೆ ಯಾಕೆ ಈ ರೀತಿಯ ಮನಸ್ಥಿತಿ? ಇವರ ಮನಸ್ಸಿನಲ್ಲಿ ನಿಜಕ್ಕೂ ಮನಸ್ಮೃತಿ ಇನ್ನೂ ಮನಸ್ಸಲ್ಲಿ ಇದೆಯಾ? ಮನಸ್ಮೃತಿಯನ್ನೇ ಇವರು ಮನನ ಮಾಡಿಕೊಂಡು ಮಹಿಳೆಯರಿಗೆ ಈ ರೀತಿ ಅಂತಾರ ಅನ್ನೋದು ನಿಜಕ್ಕೂ ಒಂದು ವಿಪರ್ಯಾಸದ ಸಂಗತಿ. ಇವರಿಗೊಂದು BJPಗರು ಹೇಳ್ತಾರಲ್ಲ, ಕೈಗಳಿಗೆ ಎಲ್ಲ ದೇವರ ದಾರಗಳನ್ನು ಸುತ್ಕೊತಾರೆ, ದೇವಾಲಯಗಳ ದರ್ಶನವನ್ನು ಮಾಡ್ತಾರೆ, ದೊಡ್ಡ ದೊಡ್ಡ ಪುರಾಣ ಪುಸ್ತಕಗಳನ್ನು ಓದ್ತಾರೆ. ಆದರೆ ಅವರಿಗೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಗೊತ್ತಿರಲಿ, BJPಯಲ್ಲಿರುವಂತಹ ನಾಯಕರು ಬರೀ ನಕಲಿ ವೇಷಗಳನ್ನು ಧರಿಸ್ಕೊಂಡಂಥವ್ರು. ಅವರು ನಿಜಕ್ಕೂ ಕೂಡ ಮಹಿಳೆಯರ ಬಗ್ಗೆ ಅವ್ರಿಗೆ ಗೌರವನೇ ಇಲ್ಲ. ಯಾಕಂದರೆ ಇವರು ಪುರಾಣಗಳನ್ನು ಈಗ ಇವರು BJP ನಾಯಕರದ್ದು ಒಂದು ಟ್ರೆಂಡ್ ಹೇಳ್ತೀನಿ ಕೇಳಿ. ಬರೀ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯ ಹಾಡಗಳನ್ನು ಹಾಕೋದು, ಅವುಗಳನ್ನು ರೀಲ್ಸ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಕೈಗೆ ಎಲ್ಲ ದೊಡ್ಡ ದೊಡ್ಡ ದಾರಗಳನ್ನು, ರುದ್ರಾಕ್ಷ ಮಾಲೆಗಳನ್ನು ಕಟ್ಕೊಂಡು ಸುಮ್ಮನೆ ಫೋಸ್ ಕೊಡೋದು. ಆದರೆ ಇವರು ನಿಜಕ್ಕೂ ಕೂಡ ಯಾವ ಪುರಾಣಗಳನ್ನು ಓದಿಲ್ಲ, ಯಾವ ಸಾಹಿತ್ಯಗಳನ್ನು ಓದಿಲ್ಲ. ಇವರಿಗೆ ಪುರಾಣಗಳನ್ನು ಓದಿ ನಿಜವಾಗಿ ಇವರು ದೇವರಲ್ಲಿ ನಂಬಿಕೆ ಇದ್ದರೆ ಇವರಿಗೊಂದು ನಾನು ಶ್ಲೋಕವನ್ನು ಹೇಳ್ತೀನಿ. ಯತ್ರ ನಾರಿಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ, ಯತ್ರ ತಾಸ್ತು ನಾ ಪೂಜ್ಯತೆ ಸರ್ವ ತತ್ರ ಫಲಕ್ರಿಯಾ. ಎಲ್ಲಿ ಸ್ತ್ರೀಯರಿಗೆ ಗೌರವ ಸನ್ಮಾನಗಳು ದೊರೆಯುತ್ತವೋ ಅಲ್ಲಿ ದೇವತೆಗಳು ಪ್ರಸನ್ನರಾಗ್ತಾರೆ. ಯಾವ ಮನೆಯಲ್ಲಿ ಸ್ತ್ರೀಯರು ಗೌರವಿಸಲ್ಪಡುವುದಿಲ್ವೋ ಅಲ್ಲಿ ಮಾಡುವಂಥ ಎಲ್ಲ ಯಜ್ಞ ಪೂಜೆಗಳು ನಿಷ್ಫಲವಾಗ್ತವೆ ಅಂತ ಮನುಸ್ಮೃತಿಯಲ್ಲೇ ಇದೆ. ಆದರೆ ಇವರು ಮನುಸ್ಮೃತಿಯನ್ನು ಅಲ್ಲಿಯೂ ಕೂಡ ಇವರು ಸರಿಯಾಗಿ ಗೌರವಿಸುವುದಿಲ್ಲ. ಹೆಣ್ಮಕ್ಳಿಗೆ ಗೌರವ ಕೊಡಿ ಅಂತ ಅಲ್ಲೇ ಹೇಳಿದ್ದಿದೆ ಮನುಸ್ಮೃತಿಯಲ್ಲಿ. ಆದರೂ ಕೂಡ ಇವರು ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ. ಇವರು ಯಾವ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ? ನಿಜಕ್ಕೂ BJP ಯಾವ ಸಿದ್ಧಾಂತದ ಮೇಲೆ ನಡೀತಾ ಇದೆ ಅನ್ನೋದು ಒಂದು ಸಲ ಮನನ ಮಾಡ್ಕೊಳ್ಬೇಕು. ಯಾಕಂದರೆ ನೋಡಿ, ಬ್ರಿಜ್ಭೂಷಣ್ ಸಿಂಗ್ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಹೊತ್ತದಂಥವ್ರು. CT ರವಿ ಮಹಿಳೆ ಸಚಿವೆಗೆ ಅಸಭ್ಯವಾಗಿ ವರ್ತನೆ ತೋರಿದ್ದಾರೆ ಅನ್ನೊಂದು ಆರೋಪ. CT ರವಿ 2 ಬಾರಿ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತನಾಡ್ತಾರೆ. ಅಂದರೆ ಇವರ ಮನಸ್ಥಿತಿ ಯಾವ ಸ್ಥಿತಿಯಲ್ಲಿದೆ? ಇವರ ಹೈಕಮಾಂಡ್ ನಾಯಕರು ಹೇಳ್ತಾರೆ ನಾರಿ ಶಕ್ತಿ ಅಂತ, ಇವ್ರು ಹೇಳ್ತಾರೆ ನಾರಿಯ ಬಗ್ಗೆ ತುಚ್ಛವಾಗಿ ಮಾತನಾಡ್ತಾರೆ. ನಿಜಕ್ಕೂ ಯಾಕೆ ಹೀಗೆ? ಏನು ಆಗ್ತಾ ಇದೆ BJPಗರಿಗೆ? ಯಾಕೆ ಮಹಿಳೆಯರ ಬಗ್ಗೆ ಎಷ್ಟೊಂದು ತುಚ್ಛವಾಗಿ ಮಾತನಾಡ್ತಿದ್ದಾರೆ? ಹೈಕಮಾಂಡ್ ನಾಯಕರು ಇವರು ಎಲ್ಲರನ್ನ ಕರೆದು ಚಾಟಿ ಬೀಸಬೇಕು. ಇಲ್ಲಾಂದರೆ ಜನ ನಿಮ್ಮನ್ನು ಛೀಮಾರಿ ಹಾಕ್ತಾರೆ. ಹೈಕಮಾಂಡ್ ನಾಯಕರು ಇದನ್ನೆಲ್ಲ ಗಮನಿಸಬೇಕು. ಇನ್ನು ಮುಂದೆ ಅನಿಸುತ್ತೆ.